ಗುಡ್ ಬೈ ಹೇಳೇ ಬಿಡ್ತಾರ ಕೆಎನ್ ರಾಜಣ್ಣ? ರಾಜೀನಾಮೆ ಕೊಟ್ಟ ಕೆಎನ್ ರಾಜಣ್ಣ ಕಥೆ ಮುಂದೆ ಏನು? ಕಾಂಗ್ರೆಸ್ನಲ್ಲಿ ರೆಬಲ್ ಲೀಡರ್ ಆಗೇ ಬಿಡ್ತಾರ ರಾಜಣ್ಣ? ಕಾಂಗ್ರೆಸ್ ತೊರೆದು ಬೇರೆ ಕಡೆಗೆ ಹೋಗ್ತಾರ ರಾಜಣ್ಣ? ಈ ಹಿಂದೆ ಎರಡೆರಡು ಬಾರಿ ಉಚ್ಚಾಟನೆಯಾಗಿರುವಂತಹ ರಾಜಣ್ಣ, ಜೆಡಿಎಸ್ನಿಂದಲೂ ಉಚ್ಚಾಟನೆಗೊಂಡಿದ್ದಂತಹ ಕೆಎನ್ ರಾಜಣ್ಣ, ಜೆಡಿಎಸ್ ಉಚ್ಚಾಟನೆ ಬಳಿಕ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಂತಹ ಕೆಎನ್ ರಾಜಣ್ಣ, ಕಾಂಗ್ರೆಸ್ನಿಂದಲೂ ಉಚ್ಚಾಟನೆಯಾಗಿದ್ದ ಕೆಎನ್ ರಾಜಣ್ಣ ಈಗ ವಜಾ ಆಗಿದ್ದಾರೆ. ಈಗ ಮತ್ತೆ ಹೈಕಮಾಂಡ್ಗೆ ಸಸ್ಪೆಂಡ್ ಮಾಡುವಂತೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕೂ ಮುನ್ನ ಕೈಗೆ ಗುಡ್ ಬೈ ಹೇಳ್ತಾರ? ಕಾಂಗ್ರೆಸ್ಗೆ ಗುಡ್ ಬೈ ಹೇಳೇ ಬಿಡ್ತಾರ ಕೆಎನ್ ರಾಜಣ್ಣ? ರಾಜೀನಾಮೆ ಕೊಟ್ಟ ಕೆಎನ್ ರಾಜಣ್ಣ ಕತೆ ಮುಂದೇನು? ರಾಜೀನಾಮೆ ಅಲ್ಲ, ಅದು ವಜಾ. ಕಾಂಗ್ರೆಸ್ನಲ್ಲಿ ರೆಬಲ್ ಲೀಡರ್ ಆಗೇ ಬಿಡ್ತಾರ ರಾಜಣ್ಣ ಅಂತ ಹೇಳಿ ಕಾಂಗ್ರೆಸ್ ತೊರೆದು ಬೇರೆ ಕಡೆಗೆ ಹೋಗ್ತಾರ? ಎರಡೆರಡು ಬಾರಿ ಉಚ್ಚಾಟನೆ ಕೂಡ ಆಗಿದ್ದಾರೆ. ಈಗ ಮತ್ತೆ ಉಚ್ಚಾಟನೆ ಆದ್ರೆ ಮುಜುಗರ ಆಗುವ ಸಾಧ್ಯತೆಗಳು ಕೂಡ ಇದೆ. ಪಕ್ಷದಿಂದ ಈಗಾಗಲೇ ವಜಾ ಆಗಿರೋದೇ ಅವರಿಗೆ ದೊಡ್ಡ ಹಿನ್ನಡೆ. ಜೆಡಿಎಸ್ ಉಚ್ಚಾಟನೆ ಆದ ಬಳಿಕ ಕಾಂಗ್ರೆಸ್ ಸೇರ್ಪಡೆಯಾಗಿರ್ತಾರೆ ಕೆಎನ್ ರಾಜಣ್ಣ. ಕಾಂಗ್ರೆಸ್ನಿಂದಲೂ ಕೂಡ ಉಚ್ಚಾಟನೆ ಆಗಿದ್ರು ಕೆಎನ್ ರಾಜಣ್ಣ. ಈಗ ಮತ್ತೆ ಹೈಕಮಾಂಡ್ಗೆ ಸಸ್ಪೆಂಡ್ ಮಾಡುವಂತೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕೂ ಮುನ್ನ ಕೈಗೆ ಗುಡ್ ಬೈ ಹೇಳ್ತಾರ? ಹೈಕಮಾಂಡ್ ಕ್ರಮವನ್ನ ತೆಗೆದುಕೊಳ್ಳುವ ಮುನ್ನವೇ ತಾವೇ ಒಂದು ಹೆಜ್ಜೆಯನ್ನ ಮುಂದಿಡ್ತಾರ ಕೆಎನ್ ರಾಜಣ್ಣ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಮತ್ತೊಮ್ಮೆ ಉಚ್ಚಾಟನೆಯ ಭಾಗ್ಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಆ ಭಾಗ್ಯ ಬೇಡ, ನಾನೇ ಏನಾದ್ರೂ ಒಂದು ಹೆಜ್ಜೆ ಮುಂದಿಡೋಣ ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾರಾ ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ನೀವು ಹಾಗೆ ಹೋಲ್ಡ್ ಅಲ್ಲಿರಿ, ನಾನು ಮಾರುತಿ ಕಡೆ ಹೋಗ್ತೀನಿ. ಮಾರುತಿ, ಇದೀಗ ನೋಡಿ ಹೈಕಮಾಂಡ್ ನಾಯಕರು ರಾಜಣ್ಣ ಅವರನ್ನ ವಜಾ ಮಾಡಿದ್ದಾರೆ. ಇದು ರಾಜೀನಾಮೆ ಅಲ್ಲ, ಈಗ ರಾಜೀನಾಮೆ ಅಂತ ಹೇಳಿ ಇಷ್ಟುವರೆಗೂ ಕೂಡ ನಮಗೆ ಮಾಹಿತಿ ಸಿಕ್ಕಿತು, ಬಟ್ ವಜಾ ಆಗಿದ್ದಾರೆ. ಈಗ ಮುಂದಿನ ನಡೆ ಏನಾಗಬಹುದು ರಾಜಣ್ಣನವರದ್ದು ಅಂತ ಹೇಳಿ? ಯಾಕೆಂತಂದ್ರೆ ಎರಡೆರಡು ಬಾರಿ ಉಚ್ಚಾಟನೆ ಆಗಿದ್ದಾರೆ, ಒಂದ್ ಕಡೆ ಜೆಡಿಎಸ್ ನಿಂದ, ಮತ್ತೊಂದು ಕಡೆ ಕಾಂಗ್ರೆಸ್ ನಿಂದಲೇ. ಹೈಕಮಾಂಡ್ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಮುನ್ನವೇ ಈಗ ರಾಜಣ್ಣ ಏನಾದ್ರೂ ನಿರ್ಧಾರ ತೆಗೆದುಕೊಳ್ತಾರಾ ಅಂತ ಹೇಳಿ? ರಮ್ಯಾ, ಬೆಳಗ್ಗೆಯಿಂದ ಮಾಧ್ಯಮಗಳು ಮಾಡಿದಂತಹ ಎಲ್ಲ ಸುದ್ದಿಗಳು ಕೂಡ ನಿಜ. ನಾವು ಇಷ್ಟವರೆಗೂ ಕೊಟ್ಟಂತಹ ಸುದ್ದಿ ಸುಳ್ಳಾಗಿದೆ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಬೆಳಗ್ಗೆ ರಾಜಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ PS ಕೈಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಹೋಗಿದ್ರು. ಈಗ ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ಹಿಂದೆ 2016ರಲ್ಲಿ ಸಚಿವ ಸಂಪುಟದಿಂದ ಅಂಬರೀಷ್ ಅವರನ್ನು ಅವತ್ತು ಕೈ ಬಿಟ್ಟರು. ಇವತ್ತು ಅಂಬರೀಷ್ ನಮ್ಮ ಜೊತೆ ಇಲ್ಲ, ನಟ ಹಾಗೂ ದಿವಂಗತ ಅಂಬರೀಷ್ ಅವರನ್ನು ಸಿದ್ದರಾಮಯ್ಯ ಅವರು ಕೈ ಬಿಟ್ಟಿದ್ರು ಸಂಪುಟ ಪುನರ್ರಚನೆ ಸಮಯದಲ್ಲಿ. ಆಗ ತಮ್ಮ PA ಮೂಲಕ ಅಂದಿನ ಸ್ಪೀಕರ್ ಆಗಿದ್ದಂತಹ ಶಾಸಕ ಸ್ಥಾನಕ್ಕೂ ಕೂಡ ಅಂಬರೀಷ್ ಅವರು ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದರು. ಕಾಗೋಡು ತಿಮ್ಮಪ್ಪ ಅವರಿಗೆ ಆ ರಾಜೀನಾಮೆ ಪತ್ರವನ್ನು ಕಳಿಸಿದರು. ಕಾಗೋಡು ತಿಮ್ಮಪ್ಪ ಅವರು ಅಂಬರೀಷ್ ಅವರ PA ಅವರನ್ನು ತಮ್ಮ ಕೊಠಡಿಗೆ ಕರೆಸ್ಕೊಂಡು ಹೇಳಿದ್ರು, ನೀನು MLA, ನೀನು ಕೊಟ್ಟರೆ ನಾನು ತಗೊಳಕ್ಕೆ ಬರುತ್ತಾ, ನಿಮ್ಮ MLA ಕರೆಸ್ಕೊಡೋಗು ಅಂತ ಹೇಳ್ಬಿಟ್ಟು. ಈಗಲೂ ಕೂಡ ಅದೇ ಆಗಿರೋದು. ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದಂತಹ ರಾಜಣ್ಣ ಅವರು ಬೆಳಗ್ಗೆ ಸಿದ್ದರಾಮಯ್ಯ ಅವ್ರ ಕೈಗೆ ರಾಜೀನಾಮೆ ಪತ್ರ ಕೊಟ್ಟಿದ್ರೆ ಸಮಾಧಾನವಾಗಿ ಅದನ್ನು ರಾಜಭವನಕ್ಕೆ ಕಳಿಸ್ಕೊಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಬಂದ ಬಳಿಕ ಅವರ PS ಆಗಿರುವಂತಹ ಡಾಕ್ಟರ್ ವೆಂಕಟೇಶಯ್ಯ ಅವರ ಕೈಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟು ಬಂದಿದ್ದರು. ಹೀಗಾಗಿ ಇದನ್ನು ಅಧಿಕೃತವಾಗಿ ರಾಜೀನಾಮೆ ಪತ್ರ ಅಂತ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅವರನ್ನು ಗೌರವಿತವಾಗಿ ಬಿಡ್ಕೊಡ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದರೂ ಅದನ್ನು ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸವನ್ನು ಸುರ್ಜೇವಾಲಾ ಅವರ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು. ಆದರೆ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಿಲುವು ಇದ್ದಿದ್ದು ಒಂದೇ, ಇದಕ್ಕೆ ನಾವು ಕೇವಲ ಸ್ವಾಭಾವಿಕವಾಗಿ ಅವರನ್ನು ರಾಜೀನಾಮೆ ತೆಗೆದುಕೊಂಡಿದ್ದೆ, ಆದರೆ ಅದು ಅಷ್ಟು ಗಂಭೀರ ಅನಿಸೋದಿಲ್ಲ. ಹೀಗಾಗಿ ಸಂಪುಟದಿಂದಲೇ ಕಿಕ್ಔಟ್ ಮಾಡಿ ಅನ್ನುವಂಥ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿದ್ದು. ಹೀಗಾಗಿ ರಾಜೀನಾಮೆ ಪಡೆಯೋದಕ್ಕೂ, ರಾಜೀನಾಮೆ ಪಡೆದಾಗ ಸಹಜವಾಗಿ ತನ್ನ ವೈಯಕ್ತಿಕ ಕಾರಣಗಳಿಂದಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ರಾಜೀನಾಮೆ ಪತ್ರದಲ್ಲಿ
ಬರೆದಿರ್ತಾರೆ, ಅದನ್ನು ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಗೀಕಾರ ಮಾಡಿ ಅದನ್ನು ರಾಜಭವನಕ್ಕೆ ಕಳಿಸ್ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಆಗಿರುವಂಥದ್ದು ಕಿಕ್ಔಟ್ ಅಂತ ಹೇಳಿದ್ರೆ ಕ್ಯಾಬಿನೆಟ್ಟಿಂದ ಕೈ ಬಿಟ್ಟಿದ್ದೀವಿ ಅನ್ನುವಂತಹ ಮೆಸೇಜನ್ನು, ಮಾಹಿತಿಯನ್ನು ಅಧಿಕೃತ ಸರ್ಕಾರದ ಪತ್ರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ರಾಜಭವನಕ್ಕೆ ಹೋಗುತ್ತೆ. ರಾಜಭವನದಲ್ಲಿ ರಾಜ್ಯಪಾಲರ ರಾಜ್ಯಪಾಲರ ಗಮನಕ್ಕೆ ತಂದು ಅದನ್ನು ಅಧಿಕೃತವಾಗಿ ಅನುಮೋದನೆಯನ್ನು ಪಡ್ಕೊಳ್ತಾರೆ. ಈ ಪ್ಯಾಟರ್ನಲ್ಲಿ ಇವತ್ತು ರಾಜಣ್ಣ ಅವರನ್ನು ಸಂಪುಟದಿಂದ ಕೈಬಿಟ್ಟಿರುವಂಥ ಒಂದು ಪ್ರಸಂಗ ಆಗಿರುವಂಥದ್ದು. ಹೀಗಾಗಿ ಬೆಳಗ್ಗೆಯಿಂದ ನಾವು ಹೇಳಿದ್ದೆಲ್ಲವೂ ಕೂಡ ನಿಜಾನೇ, ಯಾವುದು ಕೂಡ ಸುಳ್ಳು ಅಂತ ನಾವು ಹೇಳ್ತಿಲ್ಲ, ನಾವು ಅಂತಲ್ಲ, ಇಲ್ಲಿ ಇಡೀ ಮಾಧ್ಯಮದಲ್ಲಿ ಏನೆಲ್ಲ ಬೆಳಗ್ಗೆಯಿಂದ ಸುದ್ದಿಗಳು ಬಂದಿತ್ತೋ ಅದೆಲ್ಲವೂ ಕೂಡ ನಿಜ. ಸಿದ್ದರಾಮಯ್ಯ ಅವರನ್ನ ಬೆಳಗ್ಗೆ ಭೇಟಿ ಮಾಡಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧರಾಗಿರಬೇಕು ಅಂತ ಸಲಹೆಯನ್ನು ಸಿದ್ದರಾಮಯ್ಯ ಅವರು ರಾಜಣ್ಣ ಅವರು ಕೊಟ್ಟರು. ತದಬಳಿಕ ರಾಜಣ್ಣ ಅವರು ಅಲ್ಲಿವರೆಗೂ ಕೂಡ ಕಾಯೋದು ಬೇಡ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರ PS ಆಗಿರುವಂಥ ಡಾಕ್ಟರ್ ವೆಂಕಟೇಶ್ ಅವರನ್ನು ಭೇಟಿ ಮಾಡಿದ್ರು, ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟರು. ತದಬಳಿಕ ಸಿದ್ದರಾಮಯ್ಯ ಅವರು ತಮ್ಮ ಕಚೇರಿಗೆ ಪರಮೇಶ್ವರ್, ರಾಜಣ್ಣ, ರಾಜೇಂದ್ರ ಅವರನ್ನು ಕರೆಸಿ ಮಾತನಾಡಿದ್ರು. ತದಬಳಿಕ ಪರಮೇಶ್ವರ್ ಅವರು ರಾಜಣ್ಣ ಮತ್ತು ರಾಜೇಂದ್ರ ಅವರನ್ನು ಬೇರೆ ಕೊಠಡಿಗೆ ಕರ್ಕೊಂಡೋಗಿ ಅಲ್ಲೂ ಮಾತುಕತೆ ನಡೆಸಿದ್ರು. ತದಬಳಿಕ ಸಿದ್ದರಾಮಯ್ಯ, DK ಶಿವಕುಮಾರ್ ಇವರಿಬ್ಬರೇ ಕೂತ್ಕೊಂಡು ಬಹಳ ಹೊತ್ತುಗಳ ಕಾಲ ಚರ್ಚೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿದ್ರು. ಇದೆಲ್ಲ ಆದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಬಹಳಷ್ಟು ಸಮಾಧಾನವಾಗಿ ಅವರನ್ನು ಕಳಿಸ್ಕೊಡೋದು ಬೇಡ, ನೀವು ಸಂಪುಟದಿಂದ ಕಿಕ್ಔಟ್ ಮಾಡಿದ್ವಿ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಾತಾಡಿದ್ದೇ ಆದರೆ, ರಾಹುಲ್ ಗಾಂಧಿ ಅವರ ನಿರ್ಧಾರಗಳು ಮತ್ತು ಹೇಳಿಕೆಗಳ ವಿರುದ್ಧ ಮಾತಾಡಿದ್ದೇ ಆದರೆ ಇಂಥದ್ದೇ ಒಂದು ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ರವಾನೆ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ಕ್ರಮ ಆದಂತೆ ಇದೆ. ಹೀಗಾಗಿ ಅವರು ರಾಜೀನಾಮೆ ಪತ್ರ ಕೊಟ್ಟರೂ ಕೂಡ ಅದನ್ನು ಅಂಗೀಕಾರ ಮಾಡದೆ ನಾವೇ ಸಂಪುಟದಿಂದ ಅವರನ್ನು ಕೈ ಬಿಡ್ತಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಮುಖ್ಯಮಂತ್ರಿಗಳು CS ಅವ್ರ ಕಡೆಯಿಂದ ರಾಜಭವನಕ್ಕೆ ತಲುಪಿಸೋದ್ರ ಮೂಲಕ ರಾಜಭವನದಲ್ಲೂ ಕೂಡ ಈಗ ಅಧಿಕೃತ ಪತ್ರ ಬಂದಿರುವಂಥದ್ದು. ರಮ್ಯ, ನೀವೇ ಹೇಳ್ದ ಹಾಗೆ ಮಾರುತಿ, ಬೆಳಗ್ಗೆನೆ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ. ಬಟ್ ಆದ್ರೆ ನೋಡಿ, ಸಹಜವಾಗಿ ಪ್ರಶ್ನೆ ಮೂಡುತ್ತೆ, ರಾಜಣ್ಣ ಅವರಿಗೆ ನಮ್ಮ ಮಾಧ್ಯಮದವರು ಕೇಳಿದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದೀರಾ ಸರ್ ನೀವು ಅಂತ ಕೇಳಿದಾಗ ಸಹಜವಾಗಿ ಅವರು ನಾರ್ಮಲ್ ಆಗಿದ್ದಾಗ ನಾನೇ ಕೊಡಬೇಕು, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಬಟ್ ಆದ್ರೆ ಅವರು ಇವತ್ತಿನ ರಿಯಾಕ್ಷನ್ ಬೇರೆ ರೀತಿಯಾಗಿತ್ತು. ಯಾಕೆ ಇದಕ್ಕೆಲ್ಲದಕ್ಕೂ ತಲೆ ಕೊಡಬೇಕು, ಏನು ಬೇಡ, ಕಾದ್ ನೋಡೋಣ, CM ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಮಾಧ್ಯಮದವರ ಪ್ರಶ್ನೆಯಿಂದ ನುಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ರಮ್ಯ, ಬೆಳಿಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬಂದ ಬಳಿಕ ಮುಖ್ಯಮಂತ್ರಿಗಳ ಕಚೇರಿಗೆ ರಾಜಣ್ಣ ಅವರು ರಾಜೀನಾಮೆ ಪತ್ರ ಕಳಿಸ್ಕೊಟ್ಟಿರುವಂಥದ್ದು ನಿಜ. ಅದಾದ ಬಳಿಕ ರಾಜಣ್ಣ ಅವರನ್ನು ಮಾಧ್ಯಮದವರು ಆ ಒಂದು ಹೇಳಿಕೆಯನ್ನು ಕೇಳಿದಾಗ, ಆ ಒಂದು ಪ್ರಶ್ನೆಯನ್ನು ಮಾಡಿದಾಗ, ನೀವು ರಾಜೀನಾಮೆ ಕೊಟ್ಟಿರೋದು ನಿಜವಾ ಸುಳ್ಳ ಅಂತ ಪ್ರಶ್ನೆಯನ್ನು ಮಾಡಿದಾಗ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತದಬಳಿಕ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ರು. ರಾಜಣ್ಣ ಅವರು ನೇರವಾಗಿ ನಾನು ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಚೇರಿಗೆ ತಲುಪಿಸಿದ್ದೀನಿ ಅನ್ನುವಂಥದ್ದನ್ನು ಯಾವ ಮಾಧ್ಯಮದ ಮುಂದೆನೂ ಕೂಡ ಬಂದು ಹೇಳಿಲ್ಲ. ಆದರೆ ಅವರ ಮುಖದಲ್ಲಿ ಒಂದು ಸ್ಪಷ್ಟತೆ ಇತ್ತು, ಯಾವುದೋ ಒಂದು ರಾಜಕೀಯ ಡೆವಲಪ್ಮೆಂಟ್ ಆಗಿದೆ ಅಂತ. ಅದಾದ ಬಳಿಕ ರಾಜೇಂದ್ರ ಬಂದಾಗಲೂ ಕೂಡ ರಾಜೇಂದ್ರ ಅವಸರವಾಗಿ ಪರಮೇಶ್ವರ್ ಅವರ ಬಳಿ ಬಂದಿದ್ದು, ತದಬಳಿಕ ಸಿದ್ದರಾಮಯ್ಯ ಅವರು ಕೊಠಡಿಗೆ ಹೋಗಿದ್ದು, ಒಂದು ಮಹತ್ವದ ಡೆವಲಪ್ಮೆಂಟ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ತು. ಅದೇ ರೀತಿ ಮುಖ್ಯಮಂತ್ರಿಗಳ ಕೊಠಡಿಯಿಂದ ಆ ಒಂದು ಮಾಹಿತಿ ಕೂಡ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಸಿಕ್ತು. ರಾಜಣ್ಣ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಚೇರಿಗೆ ತಲುಪಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಸಿದ್ದರಾಮಯ್ಯ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಹಿರಿಯ ಸಚಿವರುಗಳ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಹಾಗಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಕರೆಸ್ಕೊಂಡಿದ್ದು, ಮಾತುಕತೆ ಆಡಿದ್ದು, ತದಬಳಿಕ ಸುರ್ಜೇವಾಲಾ ಅವ್ರಿಗೂ ಕೂಡ ಗಮನಕ್ಕೆ ತಂದರು. ಆದರೆ ಸುರ್ಜೇವಾಲಾ ಅವರು ಇಷ್ಟು ಸಮಾಧಾನವಾಗಿ, ಇಷ್ಟು ಗೌರವಯುತವಾಗಿ ಕೊಡುವಂತಹ ಅವಶ್ಯಕತೆ ಇಲ್ಲ, ಒಂದು ಖಡಕ್ ಆದಂಥ ಒಂದು ಸಂದೇಶ ರವಾನೆ ಆಗಬೇಕು, ಆ ನಿಟ್ಟಿನಲ್ಲಿ ನಿರ್ಧಾರಗಳಾಗಬೇಕು ಅನ್ನುವಂಥ ಒಂದು ಸಲಹೆ ಮತ್ತು ಸೂಚನೆ ದೆಹಲಿಯಿಂದಲೇ ಬಂದಿದ್ದರಿಂದ ಸಿದ್ದರಾಮಯ್ಯ ಅವರು ಅವರನ್ನು ನನ್ನ ಕ್ಯಾಬಿನೆಟ್ಟಿಂದ ಅವರನ್ನು ರಿಮೂವ್ ಮಾಡ್ತಿದ್ದೀನಿ ಅನ್ನುವಂಥ ಒಂದು ಸಂದೇಶ ರಾಜಭವನಕ್ಕೆ ಕಳಿಸ್ಕೊಟ್ಟಿದ್ದು. ಹೀಗಾಗಿ ಬೆಳಗ್ಗೆ ಬಂದ ತಕ್ಷಣ ರಾಜಣ್ಣ ಅವರು ನೇರವಾಗಿ ನಾನು ಮುಖ್ಯಮಂತ್ರಿಗಳ ಕೈಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ. ಅದೇ ರೀತಿ ಮುಖ್ಯಮಂತ್ರಿಗಳ ಕಚೇರಿಗೆ ನನ್ನ ರಾಜೀನಾಮೆ ಪತ್ರವನ್ನು ಕಳಿಸಿದ್ದೀನಿ ಅಂತಲೂ ಕೂಡ ಹೇಳಿಲ್ಲ. ಆದರೆ ಅವರ ಹೇಳಿಕೆಯಲ್ಲಿತ್ತು,